ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ತಾವೆಲ್ಲ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಮಧ್ಯಾಹ್ನ 1 ಗಂಟೆ ಆಗ್ತಾ ಇದೆ. ಬೆಳಗ್ಗೆಯಿಂದ ತುಂಬ ಬ್ಯುಸಿ ರೂಟೀನ್ ಆಗಿಬಿಟ್ಟಿತ್ತು. ಮನೆ ಕೆಲಸ ಅಲ್ದಿರ, ಅಡುಗೆ ಅಲ್ದಿರ, ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು ಅಲ್ದಿರ ವ್ಲಾಗ್ನ ಎಡಿಟಿಂಗ್ ಮಾಡಿಬಿಟ್ಟು ಅಪ್ಲೋಡೂ ಸಹ ಮಾಡಿಬಿಟ್ಟಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ತುಂಬ ಹೆಕ್ಟಿಕ್ ಆಗಿತ್ತು ಬೆಳಗ್ಗೆಯಿಂದ ಶೆಡ್ಯೂಲು. ಬೆಳಗ್ಗೆ 11:30ಗೆ ಈ ಸಾಮಾನೆಲ್ಲನೂ ಬಿಗ್ ಬ್ಯಾಸ್ಕೆಟಿಂದ ಬಂತು. ಇದನ್ನೆಲ್ಲ ನಾನು ಜೋಡಿಸಿಲ್ಲ. ಫಸ್ಟು ವ್ಲಾಗ್ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ಪೆಂಡಿಂಗ್ ಇರೋ ಕೆಲಸ ಎಲ್ಲನೂ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೆ. ಸೊ ಅದೇ ಥರನೇ ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ. ಇವಾಗ ಕಿಚನಲ್ಲಿ ಬಂದಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಜೋಡಿಸ್ಕೋಬೇಕು. ಅಟ್ ದಿ ಸೇಮ್ ಟೈಮ್ ಮಕ್ಕಳು ಇನ್ನೇನು 1 ಗಂಟೆಯಲ್ಲಿ ಮನೆಗೆ ಬಂದುಬಿಡ್ತಾರೆ. ಲಂಚೂ ಸಹ ಪ್ರಿಪೇರ್ ಮಾಡಬೇಕು. ಲಂಚ್ಗೆ ಏನು ಪ್ರಿಪೇರ್ ಮಾಡ್ತೀನಿ ಎತ್ತ ಎಲ್ಲರೂ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಅಡುಗೆ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಬಿಗ್ ಬ್ಯಾಸ್ಕೆಟಿಂದ ಏನೇನು ಆರ್ಡರ್ ಮಾಡಿದ್ದೀನಿ ಅದನ್ನು ನಿಮಗೆ ತೋರಿಸ್ತೀನಿ. ನಿಮ್ಗೆ ಗೊತ್ತಿರೋ ಹಾಗೆ ಈ ತಿಂಗಳು 15ನೇ ತಾರೀಕಿಗೆ ನಾವು ಮನೇನ ಶಿಫ್ಟ್ ಮಾಡ್ತಾ ಇದ್ದೀವಿ, ಅಂದರೆ ಬೇರೆ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಈ ವಾರಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ನಾನು ಆರ್ಡರ್ ಮಾಡಿದ್ದೀನಿ. ಸ್ಪೆಷಲಿ ತರಕಾರಿಗಳು. ತೊಗರಿಬೇಳೆ 1 kg ಆರ್ಡರ್ ಮಾಡಿದ್ದೀನಿ. ತೊಗರಿಬೇಳೆನ ನಾನು ತುಂಬ ಯೂಸ್ ಮಾಡ್ತೀನಿ, ನನಗೆ ತುಂಬ ಇಷ್ಟ ಆಗುತ್ತೆ ಈ ಬೇಳೆ. ಮತ್ತು 5 kg ಗೋಧಿ ಹಿಟ್ಟನ್ನು ಆರ್ಡರ್ ಮಾಡಿದ್ದೀನಿ. ಸ್ವಲ್ಪ ಗೋಧಿ ಹಿಟ್ಟು ಉಳಿದಿದೆ, ಬಟ್ ನಮಗೆ ಜಾಸ್ತಿ ಗೋಧಿ ಹಿಟ್ಟು ಬೇಕಾಗುತ್ತೆ. ಮಿಕ್ಕಿದ್ರೂ ಅಲ್ಲಿ ಬೇರೆ ಮನೆಗೆ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದನ್ನು 5 kg ಆರ್ಡರ್ ಮಾಡಿದ್ದೀನಿ. ಅದಲ್ದಿರ ಮಕ್ಕಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಬೇಕಾಗಿತ್ತು, ಅದನ್ನು ಸಹ ಆರ್ಡರ್ ಮಾಡಿದ್ದೀನಿ. ನಮ್ಮ ಯಜಮಾನರು ಬೇರೆ ಮನೆಯಲ್ಲಿಲ್ಲ. ಮಕ್ಕಳಿಗೆ ಅದು ಇದು ತಿನ್ನೋದಕ್ಕೆ ಇಷ್ಟ ಆಗ್ತಾ ಇರುತ್ತೆ, ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಬಿಸ್ಕೆಟ್ಸು, ಸ್ವಲ್ಪ ನಮ್ಕೀನು ಅದೆಲ್ಲ ಇದ್ದರೆ ಮನೆಯಲ್ಲಿ ಅವಾಗವಾಗ ತಿಂತಾ ಇರೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತರಿಸಿದೆ. ಮತ್ತು ಸೋಪ್ ಮುಗ್ದೋಗಿತ್ತು, ಅದಕ್ಕೆ ಪ್ಯಾಕ್ ಆಫ್ 5 ಸೋಪನ್ನು ಸಹ ಆರ್ಡರ್ ಮಾಡಿದ್ದೀನಿ. ಒಂದೊಂದು ಸಲ ಮೆಡಿಮಿಕ್ಸ್ ಆರ್ಡರ್ ಮಾಡ್ತೀನಿ, ಒಂದೊಂದು ಸಲ ಪಿಯರ್ಸ್ನ ಆರ್ಡರ್ ಮಾಡ್ತೀನಿ, ಒಂದೊಂದು ಸಲ ಹಿಮಾಲಯ ಸೋಪನ್ನು ಸಹ ಆರ್ಡರ್ ಮಾಡ್ತೀನಿ. ಅರ್ಧ kg ತುಪ್ಪನೂ ಸಹ ಆರ್ಡರ್ ಮಾಡಿದ್ದೀನಿ. ಆ್ಯಕ್ಚುಲಿ ಮನೆಯಲ್ಲೇ ತುಪ್ಪನ ತೆಗಿತೀನಿ, ಬಟ್ ಇವಾಗ ಅಷ್ಟು ಜಾಸ್ತಿ ಕೆನೆ ಇಲ್ಲ ತುಪ್ಪ ತೆಗೆಯೋಷ್ಟು. ಸೊ ಅದಕ್ಕೆ ನಮಗೆ ಪರಾಟಾಸ್ ಮಾಡೋದಕ್ಕೆಲ್ಲನೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅರ್ಧ kg ತುಪ್ಪನ ತರಿಸಿದ್ದೀನಿ. ಅದ್ರ ಜೊತೆಗೆ 2 ಲೀಟರ್ಸ್ ಆಫ್ ಸನ್ಫ್ಲವರ್ ಆಯಿಲನ್ನು ಸಹ ತರಿಸಿದ್ದೀನಿ. ಇದಲ್ದಿರ ಏನೇನು ತರಕಾರಿ ಆರ್ಡರ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಕ್ಯಾರೆಟ್ ಮತ್ತು ಬೆಂಡೆಕಾಯಿ. ನಮ್ಮ ಮಕ್ಕಳಿಗೆ ಬೆಂಡೆಕಾಯಿ ಅಂದರೆ ತುಂಬ ಇಷ್ಟ. ಮತ್ತು ಸ್ಪಾಂಜ್ ಗಾರ್ಡ್, ಇದು ಸೌತ್ ಇಂಡಿಯಾದಲ್ಲೆಲ್ಲ ಸಿಗಲ್ಲ, ನಾರ್ತಲ್ಲಿ ಸಿಗುತ್ತೆ. ಇದು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇದರ ಹೆಸರು ಸ್ಪಾಂಜ್ ಗಾರ್ಡ್ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮಿಂಟನ್ನು ಸಹ ಆರ್ಡರ್ ಮಾಡಿದ್ದೀನಿ ಪುಲಾವ್ ಮಾಡೋದಕ್ಕೆ. ಮತ್ತು ಆಲೂಗಡ್ಡೆ, ರಾ ಮ್ಯಾಂಗೋನು ಸಹ ಆರ್ಡರ್ ಮಾಡಿದ್ದೀನಿ. ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡು ತಿನ್ನಬೇಕು ಅಂತ ಕ್ರೇವಿಂಗ್ ಆಗ್ತಾ ಇತ್ತು. ಸೊ ಅದಕ್ಕೆ ರಾ ಮ್ಯಾಂಗೋನು ಸಹ ಆರ್ಡರ್ ಮಾಡಿದ್ದೀನಿ. ಇದರಲ್ಲಿ ಸ್ವಲ್ಪ ಇದನ್ನು ಸ್ವಲ್ಪ ಟಚ್ ಮಾಡಿದಾಗ ಹಣ್ಣು ಥರ ಇದೆ, ಹೆಂಗೆ ಬರುತ್ತೋ ಗೊತ್ತಿಲ್ಲ, ನೋಡೋಣ. ಏನಾದರೂ ಕಾಯಾಗಿದ್ದರೆ ಚಿತ್ರಾನ್ನ ಮಾಡ್ಕೊಂಡು ತಿಂತೀನಿ. ಮತ್ತು 2 ಕ್ಯಾಪ್ಸಿಕಮ್ ತರಿಸಿದ್ದೀನಿ. ಇದರಿಂದ ಆಲೂ ಕ್ಯಾಪ್ಸಿಕಮ್ ಸಬ್ಜಿ ಮಾಡ್ತೀನಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹಸಿಮೆಣಸಿನ್ಕಾಯಿ, ಇದು ಹುಣಸೆ ಹಣ್ಣು, ಇದನ್ನು ಸಹ ತರಿಸಿದ್ದೀನಿ. ಪುಳಿಯೋಗರೆ ಮಾಡಬೇಕು ಅಂತ ಆಸೆ ಆಗ್ತಾ ಇತ್ತು, ಸೊ ಅದಕ್ಕೆ ಹುಣಸೆ ಹಣ್ಣನ್ನು ಸಹ ತರಿಸಿದ್ದೀನಿ. ಅದಲ್ದಿರ ಬೀಟ್ರೂಟನ್ನು ಸಹ ಆರ್ಡರ್ ಮಾಡಿದ್ದೆ. ಇವಾಗ ಬೇಳೆ ಸಾರು ಮಾಡ್ತಾ ಇದ್ದೀನಿ ಲಂಚ್ಗೆ. ಅದ್ರ ಜೊತೆಗೆ ಬೀಟ್ರೂಟ್ ಪಲ್ಯನೂ ಸಹ ಸಿಂಪಲಾಗಿ ಮಾಡ್ತೀನಿ. ಪೆಂಡಿಂಗ್ ಇರೋ ಎಲ್ಲ ಕೆಲಸ ಮಾಡ್ತಾ ನನ್ನ ಮನಸ್ಸಲ್ಲಿರೋ ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೋಷಿಯಲ್ ಮೀಡಿಯಾ ಅಂದಮೇಲೆ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ನೋಡಬೇಕಾಗಿ ಬರುತ್ತೆ. ಸೊ ನನ್ನ ವ್ಲಾಗ್ಸಲ್ಲಿ ಬಹಳಷ್ಟು ಮ್ಯಾಕ್ಸಿಮಮ್ ಪಾಸಿಟಿವ್ ಕಾಮೆಂಟ್ಸ್ ಬರುತ್ತೆ, ಅದಕ್ಕೆ ನಾನು ಪಾಸಿಟಿವ್ ಆಗಿ ರಿಪ್ಲೈ ಕೊಡ್ತೀನಿ. ಒಂದೆರಡು ನೆಗೆಟಿವ್ ಕಾಮೆಂಟ್ಸ್ ಬಂದಾಗ ನೆಗೆಟಿವ್ ರೀತಿಯಲ್ಲೇ ನಾನು ಅವ್ರಿಗೂ ಸಹ ರಿಪ್ಲೈ ಮಾಡ್ತೀನಿ. ನನ್ನ ಪ್ರಕಾರ ನೆಗೆಟಿವ್ ಕಾಮೆಂಟ್ಸ್ ಮಾಡೋರಿಗೆ ಏನಾದರೂ ಒಂದು ಪ್ರಾಬ್ಲಮ್ ಇರ್ಬೋದು, ಅವ್ರ ಮನೇಲಿ ಏನಾದರೂ ಸಿಚುವೇಶನ್ ಆ ಥರ ಇರ್ಬೋದು, ಯಾರು ಅವ್ರಿಗೆ ಹೇಳ್ಕೊಟ್ಟಿಲ್ಲ, ಇಲ್ಲಾಂದರೆ ಅವ್ರಿಗೆ ಆ ರೀತಿ ಒಂದು ಎಕ್ಸ್ಪೀರಿಯೆನ್ಸ್ ಆಗದೇ ಇರ್ಬೋದು, ಅದಕ್ಕೆ ಅವ್ರಿಗೆ ನಾಲೆಜ್ ಇರಲ್ಲ. ಹಾಗಂತ ಹೇಳ್ಬಿಟ್ಟು ಆ ನೆಗೆಟಿವ್ ಕಾಮೆಂಟ್ಸ್ನ ನಾನು ಹೈಡ್ ಮಾಡಿಬಿಟ್ಟು ಡಿಲೀಟ್ ಮಾಡಿಬಿಟ್ಟು ಅವ್ರಿಗೆ ಇನ್ನೂ ಎಂಕರೇಜ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಆ ಒಂದು ಕಾಮೆಂಟ್ಸ್ನ ನಾನು ನನ್ನ ಒಂದು ಪರ್ಟಿಕ್ಯುಲರ್ ಪ್ಲ್ಯಾಟ್ಫಾರ್ಮಲ್ಲಿ ಹೈಲೈಟ್ ಮಾಡ್ತೀನಿ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾವು ಡಿಲೀಟ್ ಮಾಡಿಬಿಟ್ಟು ಹೈಡ್ ಮಾಡಿಬಿಟ್ಟು ಇಟ್ಕೊಂಡ್ರೆ
ಅವ್ರಿಗೂ ಅನಿಸ್ಬಾರ್ದಲ್ಲ ನಾನು ಕೆಟ್ಟ ಕೆಲಸ ಮಾಡಿದ್ದೀನಿ ಅದಕ್ಕೆ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ನಾವೇನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಪರ್ಸ್ನಾಲಿಟಿ ಚೆನ್ನಾಗಿದೆ, ನಮ್ಮ ಮೆಚ್ಯೂರಿಟಿ ಚೆನ್ನಾಗಿದೆ, ನಮ್ಮ ಒಂದು ಅನಿಸಿಕೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದನ್ನು ಇನ್ನೂ ಅದ್ರ ಬಗ್ಗೆ ವಿಸ್ತಾರವಾಗಿ ಮಾತಾಡಬೇಕು ಅಂತ ನನಗೆ ಅನಿಸುತ್ತೆ. ಸೊ ಅದಕ್ಕೆ ನಾನು ಕೆಲವಷ್ಟು ಕಾಮೆಂಟ್ಸ್ ಬಗ್ಗೆ ನನ್ನ ವ್ಲಾಗ್ಸ್ಗಳಲ್ಲಿ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನಾನು ಶೇರ್ ಮಾಡಿದ ಎಲ್ಲ ವ್ಲಾಗ್ಸಲ್ಲಿ, ಎಲ್ಲ ಕಂಟೆಂಟಲ್ಲಿ ನನ್ನ ಈ ಪ್ರೆಗ್ನೆನ್ಸಿ ಜರ್ನಿ ಶೇರ್ ಮಾಡಿರುವ ಒಂದು ವ್ಲಾಗ್ಸಲ್ಲಿ ಮಾತ್ರ ನನಗೆ 2-3 ನೆಗೆಟಿವ್ ಕಾಮೆಂಟ್ಸ್ ಬಂದಿರೋದು. ಮೇ ಬಿ ಅವ್ರಿಗೆ ನಾಲೆಜ್ ಇಲ್ಲ ಅನಿಸುತ್ತೆ. ಸೊ ಅದಕ್ಕೆ ನಾನು ಅವ್ರಿಗೆ ರಿಪ್ಲೈ ಕೊಟ್ಟಿದ್ದೀನಿ. ಆದರೂ ಸಹ ಅದರ ಬಗ್ಗೆ ಕೆಲವು ಮಾತುಗಳನ್ನ ಆಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಸೊ ಈ ವ್ಲಾಗಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ 40+ ಆದಮೇಲೆ ಅಜ್ಜಿ ವಯಸ್ಸು ಆಗುತ್ತೆ ಅಂತ ಕೆಲವರು ಅಂದ್ಕೊಂಡಿರ್ತಾರೆ. ಮೇ ಬಿ ಅವ್ರ ಮನೆಯಲ್ಲಿ ಬೇಗ ಮದುವೆ ಆಗಿರ್ಬೋದು ಅವ್ರ ತಂದೆ ತಾಯಿಗೆ, ಇಲ್ಲಾಂದರೆ ಅವ್ರಿಗೆ ಬೇಗ ಮದುವೆ ಆಗಿರ್ಬೋದು, ಅವ್ರ ತಂಗಿಗೆ ಬೇಗ ಮದುವೆ ಆಗಿರ್ಬೋದು, ಇಲ್ಲಾಂದರೆ ಅವ್ರ ಅಣ್ಣಂದ್ರಿಗೆ ಬೇಗ ಮದುವೆ ಆಗಿರ್ಬೋದು. ಬೇಗ ಮದುವೆ ಅಂದರೆ ಒಂದು 18 ಇಯರ್ಸ್, 20 ಇಯರ್ಸ್, 21 ಇಯರ್ಸ್, 24 ಇಯರ್ಸ್, ಅಂದರೆ 25 ಇಯರ್ಸ್ ಒಳಗಡೆ ಮದುವೆ ಆಗಿರ್ಬೋದು. ಬಟ್ ನಮ್ಮ ಥರ ಇರೋರು ತುಂಬ ಜನ ಇದ್ದಾರೆ. 28, 29ಗೆ ಮದುವೆ ಮಾಡಿಕೊಂಡು ಮಕ್ಕಳು ಮಾಡ್ಕೊಂಡಿರೋರು ಇರ್ತಾರೆ. 30 ವಯಸ್ಸಲ್ಲಿನೂ ಮದುವೆ ಆಗಿರೋರು ಇರ್ತಾರೆ. 35 ವಯಸ್ಸಲ್ಲಿನೂ ಮದುವೆ ಮಾಡ್ಕೊಂಡಿರೋರು ಇರ್ತಾರೆ. ಈಗಂತೂ 35+ ಅಲ್ಲಿನೂ ಸಹ ಕೆಲವರು ಮದುವೆ ಆಗ್ತಾ ಇದ್ದಾರೆ. ಯಾವುದೇ ಕಾರಣ ಇರ್ಬೋದು, ಅವರ ಒಂದು ವೈಯಕ್ತಿಕ ಕಾರಣಗಳು ಏನೇನಿರುತ್ತೋ ನಮಗೆ ಗೊತ್ತಿಲ್ಲ. ಸೊ ನಾವು ಅವರು ಅಷ್ಟು ಲೇಟಾಗಿ ಮದುವೆ ಮಾಡಿಕೊಂಡು ಒಂದು 40 ಏಜಲ್ಲಿ ಮಕ್ಕಳನ್ನ ಹುಟ್ಟಿಸ್ತಾರೆ ಅಂತ ಹೇಳಿದಾಗ ಅಜ್ಜಿ ವಯಸ್ಸಲ್ಲಿ ನಿನ್ಗೇನೇ ಇದು ಚಟ ಹಂಗೆ ಹಿಂಗೆ ಅಂತ ಹೇಳೋದು ತುಂಬ ತಪ್ಪಾಗುತ್ತೆ. ನಿಮ್ಮ ಥರನೇ ಎಲ್ಲರಿಗೂ ಬೇಗ ಮದುವೆ ಆಗಿರಲ್ಲ. ನಿಮ್ಮ ಥರನೇ ಎಲ್ಲರೂ ಅದೇ ಒಂದು ಯೋಚನೆನ ಇಟ್ಕೊಂಡಿರೋಲ್ಲ. ಗಂಡ ಹೆಂಡತಿ ಸಂಬಂಧ ಅಂದರೆ ಒಂದು ಕೆಟ್ಟದಾಗೇ ಇರಲ್ಲ. ಅವ್ರಿಗೂ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಅವ್ರ ಜೀವನದಲ್ಲಿ ಏನೇನು ನೋಡಿರ್ತಾರೋ ಏನೇನು ನೋಡಿರಲ್ವೋ ಏನೋ ನಿಮಗೆ ಗೊತ್ತಾಗಿರಲ್ಲ. ಒಬ್ಬೊಬ್ರದ್ದು ಇನ್ಸ್ಟಾಲ್ಮೆಂಟ್ಸ್ ಪೇ ಮಾಡೋದಿರುತ್ತೆ. ಅವರು ಅದಕ್ಕೆ ಕೆಲಸ ಮಾಡಿ ಇನ್ಸ್ಟಾಲ್ಮೆಂಟ್ಸ್ ಎಲ್ಲ ಪೇ ಮಾಡಿ ಎಲ್ಲ ಸೆಟಲ್ ಆದಮೇಲೆ ಮದುವೆಗಳು ಮಾಡ್ಕೊತಾರೆ. ಒಬ್ಬೊಬ್ರಿಗೆ ಏನೋ ರೆಸ್ಪಾನ್ಸಿಬಿಲಿಟೀಸ್ ಇರಲ್ಲ. ಅವ್ರ ತಂದೆ ತಾಯಿ ಮದುವೆ ಮಾಡಿಕೊಡ್ತಾರೆ, ಅವ್ರು ಮದುವೆ ಮಾಡಿಕೊಂಡು ಮಕ್ಕಳನ್ನ ಹುಡ್ಸ್ಕೊಂಡು ಚೆನ್ನಾಗಿರ್ತಾರೆ ಯಂಗ್ ಏಜಲ್ಲಿನೇ. ಮತ್ತು ಕೆಲವ್ರ ಮನೆಗಳಲ್ಲಿ ಯಾವ ಥರ ಸಿಚುವೇಶನ್ ಇರುತ್ತೆ ಅಂತ ಹೇಳಿದ್ರೆ 5-6 ಜನ ಮಕ್ಕಳನ್ನ ಹುಟ್ಟಿಸ್ಬಿಡ್ತಾರೆ. ಬಟ್ ಅವ್ರಿಗೆ ಮದುವೆ ಮಾಡೋ ಅಷ್ಟು ಯೋಗ್ಯತೆಯೂ ಇರಲ್ಲ. ಆ ಥರ ತಂದೆ ತಾಯಿಗಳೂ ಇರ್ತಾರೆ. ಆ ಮಕ್ಕಳ ಬಗ್ಗೆ ಯಾರನ್ನೂ ಯೋಚನೆನೇ ಮಾಡಲ್ಲ. ಸೇವಿಂಗ್ ಮಾಡಬೇಕು, ಮಕ್ಕಳಿಗೆ ರೈಟ್ ಟೈಮಲ್ಲಿ ಮದುವೆ ಮಾಡಬೇಕು, ಚೆನ್ನಾಗಿ ಓದಿಸ್ಬೇಕು, ಅದೆಲ್ಲ ಕನಸುಗಳನ್ನ ಕಂಡಿರಲ್ಲ. ಅವರು ಏನೋ ಮಕ್ಕಳನ್ನ ಹುಟ್ಟಿಸ್ಬಿಟ್ಟಿರ್ತಾರೆ ಅಷ್ಟೇ. ಮಕ್ಕಳು ಅವರೇ ಬೆಳೆದು ದೊಡ್ಡವರಾಗಿಬಿಡ್ತಾರೆ. ದೊಡ್ಡವರಾಗಿ ಮದುವೆ ವಯಸ್ಸಲ್ಲಿ ಡಿಪ್ರೆಷನಲ್ಲಿ ಇರ್ತಾರೆ. ಎಂಗ್ಸೈಟಿ ಫೀಲಿಂಗ್ ಇರುತ್ತೆ. ತುಂಬ ಅಂದರೆ ತುಂಬ ಭಯ ಇರುತ್ತೆ. ನಮ್ಮ ತಂದೆ ತಾಯಿನೇ ನಮ್ಮನ್ನು ಈ ಥರ ಟ್ರೀಟ್ ಮಾಡ್ತಾರೆ ಅಂತ ಹೇಳಿದ್ರೆ ಮದುವೆ ಮಾಡಿಕೊಂಡು ಬೇರೆ ಮನೆಗೆ ಹೋದರೆ ಅವ್ರು ಹೆಂಗೆ ಟ್ರೀಟ್ ಮಾಡ್ತಾರೆ ಅಂತ ಕನ್ಫ್ಯೂಷನ್ ಇರುತ್ತೆ. ಸೊ ಅದಕ್ಕೆ ಅವರು ಮದುವೆಗಳು ಮಾಡ್ಕೊಳ್ಳೋದೇ ಇಲ್ಲ. ಆಸೆನೂ ಇರಲ್ಲ ಅಂಥವ್ರಿಗೆ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಹಂಗೂ ಹಿಂಗೂ ಅವ್ರಿಗೆ ಒಳ್ಳೆ ಕಾಲ ಬರುತ್ತೆ, ಹೆಂಗೋ ದೇವ್ರ ಕೃಪೆಯಿಂದ ಮದುವೆ ಆಗಿಬಿಡುತ್ತೆ. ಸೊ ಅಂಥವ್ರೂ ಸಹ ಲೇಟಾಗಿ ಮಕ್ಕಳನ್ನ ಹುಡ್ಸ್ಕೊತಾರೆ. ಸೊ ನನ್ನ ಪ್ರಕಾರ ನಿಮಗೆ ಜೀವನದ ಬಗ್ಗೆ ಏನಂದರೆ ಏನು ಗೊತ್ತಿಲ್ಲದೆ ಇರ್ಬೋದು. ಸೊ ಯಾರಾದರೂ ಈ ಥರ ಸೋಷಿಯಲ್ ಮೀಡಿಯಾಗಳಲ್ಲಿ ಅವ್ರದ್ದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದರೆ ನೀವು ಮನಸ್ಸಿಂದ ಕೇಳಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಿಮಗೆ ಅರ್ಥ ಆಗುತ್ತೆ ಜೀವನ ಅಂದರೆ ಏನು ಅಂತ ಹೇಳ್ಬಿಟ್ಟು. ಎಲ್ಲರದು ನಿಮ್ಮ ಜೀವನನೇ ಅಂತ ಅಂದ್ಕೋಬೇಡಿ. ಇವಾಗ ನೀವು ನಿಮ್ಮ ಜೀವನದ ಬಗ್ಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಅಷ್ಟು ಧೈರ್ಯ ಇಲ್ಲ ಅಂತ ಹೇಳಿದ್ರೆ ಧೈರ್ಯದಿಂದ ಯಾರಾದರೂ ಶೇರ್ ಮಾಡ್ಕೊತಾರಲ್ಲ ಅವ್ರಿಗೆ ರೆಸ್ಪೆಕ್ಟ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ಈ ಪರ್ಟಿಕ್ಯುಲರ್ ವ್ಲಾಗ್ ಬಗ್ಗೆ ಮಾತಾಡ್ತೀನಿ. ಮಕ್ಕಳು ಸ್ಕೂಲಿಂದ ಮನೆಗೆ ಬಂದಿದ್ದಾರೆ. ನಾನು ದೊಡ್ಡವನಿಗೆ ಬೈತಾ ಇದ್ದೆ ಆ್ಯಕ್ಚುಲಿ. ಅದಕ್ಕೆ ದೊಡ್ಡವನು ಚಿಕ್ಕವನ ಬಗ್ಗೆ ಚಾಡಿ ಹೇಳ್ತಾ ಇದ್ದಾನೆ. ಇವತ್ತು ಬೆಳಿಗ್ಗೆ ಏನಾಯಿತು ಗೊತ್ತಾ, ಎಲ್ಲ ರೆಡಿ ಆಯಿತು. ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ತಿನ್ನಿಸಿ ಟಿಫಿನ್ ಕಟ್ಟಿ ರೆಡಿ ಮಾಡಿಬಿಟ್ಟು ನಾನು ಹೇಳಿಬಿಟ್ಟು, ಅಂದರೆ ಇವ್ರು ಹೇಳಿದೆ ಬಸ್ ಬಂದುಬಿಡುತ್ತೆ ಕೆಳಗಡೆ ಹೋಗಿ ನಿಂತ್ಕೊಳ್ರಿ, ವೆಯ್ಟ್ ಮಾಡಿರಿ 5 ನಿಮಿಷ ಅಂತ ಹೇಳಿಬಿಟ್ಟು. ಹಂಗೆ ಹೇಳಿ ನಾನು ಬ್ಲ್ಯಾಂಕೆಟ್ಸ್ನ ಒಣಗಾಕೋದಕ್ಕೆ ಟೆರೆಸ್ ಮೇಲೆ ಹೋಗಿದ್ದೆ. ಚಿಕ್ಕವನು ಮಾತ್ರ ಹೋಗ್ಬಿಟ್ಟ ಅವನು ಕೆಳಗಡೆ ವೆಯ್ಟ್ ಮಾಡೋದಕ್ಕೆ. ದೊಡ್ಡವನು ಗೇಮ್ ಆಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದ. ಒಂದು 2 ಮಿನಿಟ್ಸ್ 3 ಮಿನಿಟ್ಸಲ್ಲಿ ಬಸ್ಸು ಬಂದು ಹೋಗೇ ಬಿಟ್ಟಿದೆ ಬೇರೆ ಸ್ಟಾಪ್ಗೆ. ನನಗೆ ಗೊತ್ತಾಯ್ತು ಈ ಥರ ಬಸ್ಸು ಹೋಗಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ದೊಡ್ಡವನಿಗೆ ನಾನು ತುಂಬ ಬೈದೆ. ನೀನು ಗೇಮ್ಸ್ ಆಡ್ಕೊಂಡು ಕೂತ್ಕೊಂಡಿರ್ತೀಯ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಗೇಮೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೆ. ಆಮೇಲೆ ಡ್ರೈವರ್ಗೆ ಕಾಲ್ ಮಾಡಿಬಿಟ್ಟು ಬೇರೆ ಸ್ಟಾಪಲ್ಲಿ ಬರ್ತಾನೆ ಇವನು, ಪ್ಲೀಸ್ ಅಲ್ಲೇ ಸ್ಟಾಪ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಆಮೇಲೆ ಹೋದ ಇಲ್ಲಿಂದ. ಇವಾಗ ಚಿಕ್ಕವನ್ನ ಬೈತಾ ಇದ್ದ. ಡ್ರೈವರ್ ಹತ್ರ ಅವ್ನು ಹೇಳಿರ್ಬೋದು ತಾನೆ ನಮ್ಮ ಅಣ್ಣ ಬರ್ತಾರೆ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು. ಅವ್ನು ಹೇಳಿಲ್ಲ, ಅದಕ್ಕೆ ಅವ್ರು ಹೋಗಿರೋದು ಹೊಸ ಡ್ರೈವರು ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ವಿ. ಅಷ್ಟೊತ್ತಿಗೆ ನಮ್ಮದು ಗ್ಯಾಸೇ ಖಾಲಿ ಆಗಿಬಿಡ್ತು.
ದೇವ್ರ ಕೃಪೆಯಿಂದ ಅನ್ನ ಸಾರು ಎಲ್ಲನೂ ಮಾಡಿ ಇಟ್ಬಿಟ್ಟಿದೆ. ಬೀಟ್ರೋಟ್ ಪಲ್ಯನೂ ಸಹ ಚೆನ್ನಾಗಿ ಕುಕ್ ಆಗಿತ್ತು. ಬರೀ ಇದು ರೋಸ್ಟ್ ಮಾಡೋದಕ್ಕೆ ಇಟ್ಟಿದ್ದೆ. ಇದು ಅರ್ಧಂಬರ್ಧ ರೋಸ್ಟ್ ಆಯಿತು. ಹಂಗೂ ಹಿಂಗೂ ಅದ್ರದ್ದು ಪೌಡರ್ ಮಾಡಿಬಿಟ್ಟು ಪಲ್ಯ ಮಾಡಿಬಿಟ್ಟೆ. ನೋಡಿ ಇವತ್ತಿನ ಲಂಚಲ್ಲಿ ಬೇಳೆ ಸಾರು, ಅನ್ನ ಮತ್ತು ಬೀಟ್ರೋಟ್ ಪಲ್ಯ ಸಖತ್ತಾಗಿರೋ ಕಾಂಬಿನೇಷನ್. ನನಗಂತೂ ತುಂಬ ಇಷ್ಟ ಆಗುತ್ತೆ. ಈ ಒಂದು ಫುಡ್ ತಿಂದೇ ನಾನು ಈ ಥರ ಇರೋದು ಅಂತ ಹೇಳ್ಬೋದು. ಕೆಲವ್ರು ಕೇಳ್ತಾರೆ, ನೀವು ಹೆಂಗೆ ಮೇಂಟೈನ್ ಮಾಡ್ತೀರಾ, ಏನು ಎತ್ತ ಅಂತ ಹೇಳ್ಬಿಟ್ಟು. ನನಗೆ ಈ ಥರ ಫುಡ್ ತುಂಬ ಇಷ್ಟ ಆಗುತ್ತೆ. ಇವಾಗ ಸ್ವಲ್ಪ ಮಕ್ಕಳಿಗೋಸ್ಕರ ಅದು ಇದು ಆರ್ಡರ್ ಮಾಡಿಬಿಟ್ಟು ತಿಂತಾ ಇರ್ತೀವಿ. ಬಟ್ ನಂದು ಒಂದು ಕಂಫರ್ಟ್ ಫುಡ್ಡು ಅಂತ ಹೇಳಿದ್ರೆ ಬೇಳೆ ಸಾರು, ಅನ್ನ, ಪಲ್ಯ, ಚಿಕನ್ ಫ್ರೈ, ಫಿಶ್ ಫ್ರೈ ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಈ ಫುಡ್ಡನ್ನೆಲ್ಲ ತಿಂದ್ಬಿಟ್ಟು ನನ್ನ ಕೆಲಸ ಮನೆಯಲ್ಲಿ ಎಷ್ಟಿರುತ್ತೋ ಅದೆಲ್ಲನೂ ಮಾಡ್ತೀನಿ. ಸೊ ಅದಕ್ಕೆ ನಾನು ಫಿಟ್ ಆಗಿದ್ದೀನಿ. ಬೇರೆ ಏನೂ ಇಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಟೆನ್ಷನ್ ತುಂಬ ತಗೊತೀನಿ. ನಿಮ್ಗೇನಾದರೂ ಟೆನ್ಷನ್ ಇಲ್ಲ, ನೀವು ಚೆನ್ನಾಗಿ ತಿಂದು ಬಾಡಿದು ಎಕ್ಸಸೈಸ್ ಮಾಡಲ್ಲ, ಏನು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ಅಂತ ಹೇಳಿದ್ರೆ ದಪ್ಪ ಅಂತೂ 100% ಆಗೇ ಆಗ್ತೀರಾ. ಇಲ್ಲಾಂದರೆ ಬೇರೆ ಏನಾದರೂ ಮೆಡಿಕಲ್ ಇಶ್ಯೂಸ್ ಇರ್ಬೋದು, ಅದರಿಂದನೂ ದಪ್ಪ ಆಗ್ತೀರಾ. ನನಗೆ ಆ ಥರ ಏನೂ ಪ್ರಾಬ್ಲಮ್ಸ್ ಇಲ್ಲ. ನಾನು ಎಷ್ಟು ತಿಂತೀನೋ ಅಷ್ಟು ಕೆಲಸ ಮಾಡ್ಕೊತೀನಿ. ಸೊ ಅದರಿಂದ ನಾನು ಫಿಟ್ ಆಗಿದ್ದೀನಿ. ಸೊ ಊಟ ಎಲ್ಲ ಆಯಿತು, ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಈ ಥರ ಮಧ್ಯಾಹ್ನದ ಹೊತ್ತು ನಾನು ಆ್ಯಕ್ಚುಲಿ ಮಲ್ಕೊತೀನಿ ಚಿಕ್ಕ ಮಗನ ಜೊತೆ. ಮಧ್ಯಾಹ್ನದ ಹೊತ್ತು ನಮ್ಮದು ಇದು ರೊಟೀನ್ ಆಗಿಬಿಡುತ್ತೆ. ಊಟ ತಿಂದಮೇಲೆ ಅವನು ನಾನು ಮಲ್ಕೊಂಡು ಒಂದು 2 hours ರೆಸ್ಟ್ ಮಾಡ್ತೀವಿ. ನಾನು ಮಲ್ಕೊಂಡಿಲ್ಲ ಅಂತ ಹೇಳಿದ್ರೆ ಚಿಕ್ಕವನು ಮಲ್ಕೊಳ್ಳಲ್ಲ. So friends, it is evening time and my brother has gone to play and I am also going to play because this is my daily routine. Evening routine. Yes, evening routine. Okay. I always go to play Okay. in the park. Enjoy. ಮಕ್ಕಳು ಆಟ ಆಡೋಕ್ಕೆ ಹೋದ್ಮೇಲೆ ಬಿಸಿಯಾಗಿ ಟೀ ಮಾಡಿ ಕುಡಿದು ಆರಾಮಾಗಿ ಕುತ್ಕೊಂಡು ಓಲ್ಡ್ ವೀಡಿಯೋಸ್ ಎಲ್ಲನೂ ಚೆಕ್ ಮಾಡ್ತಾಯಿದ್ದೆ. ಏನು ಬೇಕು ಏನು ಬೇಡ ಅಂತ ಹೇಳ್ಬಿಟ್ಟು ಡಿಲೀಟ್ ಮಾಡ್ತಾಯಿದ್ದೆ. ಸ್ವಲ್ಪ ವೀಡಿಯೋಸ್ ನನಗೆ ತುಂಬ ಇಷ್ಟ ಆಯಿತು. ಅದನ್ನು ಯೂಸ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಶಾರ್ಟ್ ವೀಡಿಯೋಸ್ ಮಾಡಿಬಿಟ್ಟು ಹಾಕ್ತೆ. ಹೊಸ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೀನಿ. ನೀವೇನಾದರೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾಯಿದ್ರೆ ಪ್ಲೀಸ್ ಫಾಲೋ ಮಾಡಿ. ಅದರಲ್ಲಿ ನಾನು ಡ್ಯಾನ್ಸ್ ರಿಲೇಟೆಡ್ ವೀಡಿಯೋಸ್ ತುಂಬ ಶೇರ್ ಮಾಡ್ತೀನಿ. ಇಲ್ಲಾಂದರೆ ಶಾರ್ಟ್ ವೀಡಿಯೋಸ್, ಮಿನಿ ವೀಡಿಯೋಸ್ ಎಲ್ಲನೂ ಮಾಡಿ ಹಾಕ್ತೀನಿ. ನನಗೆ ಆ್ಯಕ್ಚುಲಿ ಟೈಮ್ ಇರಲಿಲ್ಲ ಇಷ್ಟು ದಿವಸ. ಈ ಪ್ರೆಗ್ನೆನ್ಸಿ, ಈ ಕನ್ಫ್ಯೂಷನು, ಬಿಸ್ನೆಸ್ದು ಅದು ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾನು ನನಗೆ ಏನು ಎಂಟರ್ಟೈನ್ಮೆಂಟು ಮಾಡಿಕೊಂಡ್ರೆ ಇಷ್ಟ ಆಗುತ್ತೆ ಅದೆಲ್ಲ ಮಾಡ್ತಾ ಇರಲಿಲ್ಲ. ಇಲ್ಲಾಂದರೆ ನಾನು ತುಂಬ ಆ್ಯಕ್ಟಿವ್ ಆಗಿ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಟ್ರೆಂಡಿಂಗ್ ಸಾಂಗ್ಸ್ಗೆ ಡ್ಯಾನ್ಸ್ ಮಾಡೋದು ಮತ್ತು ರೀಲ್ಸ್ಗೆ ಎನ್ಯಾಕ್ಟ್ ಮಾಡೋದು ಅದೆಲ್ಲನೂ ತುಂಬ ಇಷ್ಟ ಆಗುತ್ತೆ. ಎಲ್ಲನೂ ಮಾಡ್ತೀನಿ, ಪ್ಲೀಸ್ ಫಾಲೋ ಮಾಡಿ. ಬೆಳಗ್ಗೆ ಮ್ಯಾಟ್ರೆಸ್ಸು, ಪಿಲ್ಲೋಸು ಮತ್ತು ಬ್ಲ್ಯಾಂಕೆಟ್ಸ್ ಎಲ್ಲನೂ ಬಿಸಿಲಿಗೆ ಒಣಗಾಕಿದ್ದೆ. ಅದು ಇದು ಕೆಲಸ ಮಾಡಿಕೊಂಡು ವ್ಲಾಗ್ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋತ್ತಷ್ಟಿಗೆ ಮಧ್ಯಾಹ್ನನೇ ಆಗಿಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಕೆಲಸ ಪೆಂಡಿಂಗ್ ಇತ್ತು. ಅದನ್ನು ಇವಾಗ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಮತ್ತು ಮಿಷಿನಲ್ಲಿನೂ ಸಹ ಬಟ್ಟೆ ಹಾಕಿದ್ದೀನಿ ಇವಾಗ. ಯಾಕಂದರೆ ಬೆಳಗ್ಗೆ ಬೆಡ್ಶೀಟ್ಸ್ ಒಗ್ದಾಕಿದ್ದೆ, ಇವಾಗ ಬೇರೆ ಬಟ್ಟೆ ಇರೋದನ್ನೆಲ್ಲನೂ ಹಾಕಿದ್ದೀನಿ. ಈ ಕೆಲಸ ಎಲ್ಲ ಮಾಡ್ತಾ ಸಂಜೆ 7 ಗಂಟೆ ಆಗಿಬಿಟ್ಟಿತ್ತು. ಮಕ್ಕಳು ಸಹ ಆಟ ಆಡಿಕೊಂಡು ಪಾರ್ಕಿಂದ ಬಂದುಬಿಟ್ರು. ಏನಕ್ಕೆ ಇಷ್ಟು ಬೇಗ ಬಂದ್ರಿ ಅಂತ ಕೇಳಿದಾಗ ಮಳೆ ಬರ್ತಾ ಇದೆ ಅಂತ ಹೇಳಿದ್ರೆ, ಅಯ್ಯೋ ಏನಕ್ಕಪ್ಪ ಇವಾಗ ಮಳೆ ಬರಬೇಕು, ಮಿಷಿನಲ್ಲಿ ಬಟ್ಟೆ ಹಾಕಿದ್ದೀನಿ ಅಂತ ಅಂದ್ಕೊಂಡು ಮಕ್ಕಳಿಗೆ ಹೇಳಿದೆ ಹೋಗಿ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಈ ನನ್ನ ಮಗ ಆ್ಯಕ್ಚುಲಿ ಕೇಳ್ತಾ ಇಲ್ಲ ನನ್ನ ಮಾತು. ಚೆನ್ನಾಗಿದೆ, ಮಳೆಲೆಲ್ಲ ನೆಂದರೆ ತುಂಬ ಚೆನ್ನಾಗಿರುತ್ತೆ, ಸೆಕೆ ಇದೆ ಅಲ್ಲ ಅದಕ್ಕೆ ಹಂಗೆ ಹಿಂಗೆ ಅಂತ ನನ್ನ ಹಿಂದ್ಗಡೆ ಸುತ್ತಾಡಿಕೊಂಡು ಹೇಳ್ತಾ ಇದ್ದ. ಅಟ್ಲೀಸ್ಟ್ ಹೋಗಿ ಸ್ನಾನ ಮಾಡು ಸೆಕೆ ಆಗ್ತಾಯಿದ್ರೆ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದ. ನಾನು ಹೋಗು ಅಂತ ಹೊಡಿತಾ ಇದ್ರೆ ನಾನು ಹೊಡಿಯೋವಾಗ ತುಂಬ ಮುದ್ದಾಡೋಕ್ಕೆ ಟ್ರೈ ಮಾಡ್ತಾನೆ. ಅವನ ಆ ಥರ ಮುದ್ದಾಡ್ಬಿಟ್ಟು ತುಂಬ ಸ್ಮಾರ್ಟಾಗಿ ತೆಲುಗು ಇಲ್ಲಾಂದರೆ ಕನ್ನಡದಲ್ಲಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆವಾಗಂತೂ ನನಗೆ ಎಷ್ಟೇ ಕೋಪ ಇದ್ರೂ ಎಲ್ಲ ಕೋಪನೂ ಮಾಯ ಆಗಿಬಿಡುತ್ತೆ. ನಿಮಗೆಲ್ಲ ತಿಳಿದಿರೋ ಹಂಗೆ ಮಧ್ಯಾಹ್ನ ಅಡುಗೆ ಮಾಡೋವಾಗ ಗ್ಯಾಸ್ ಮುಗ್ದೋಗ್ಬಿಡ್ತು. ಡಿನ್ನರ್ಗೆ ಏನು ಮಾಡಬೇಕು ಎತ್ತ ಅಂತ ಹೇಳ್ಬಿಟ್ಟು ಟೆನ್ಷನ್ ಇತ್ತು. ನನ್ನ ದೊಡ್ಡ ಮಗ ಟೆನ್ಷನ್ನ ದೂರ ಮಾಡ್ದೆ. ಅಮ್ಮ ನೀನು ಟೆನ್ಷನ್ ತೊಗೋಬೇಡ, ನಾನು ಬ್ರೆಡ್ ಪಿಜ್ಜಾ ಮಾಡ್ಕೊತೀನಿ, ನೀನು ಬರೀ ಟೊಮೆಟೋಸು ಆನಿಯನು ಕಟ್ ಮಾಡಿ ಕೊಡು, ಬೇರೆ ಎಲ್ಲ ನಾನು ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಬ್ರೆಡ್ ಪಿಜ್ಜಾ ಮಾಡ್ತಾಯಿದ್ದಾನೆ. ದೊಡ್ಡವನು ಯೂಟ್ಯೂಬಲ್ಲಿ ತುಂಬ ಶಾರ್ಟ್ ವೀಡಿಯೋಸ್ ನೋಡ್ತಾ ಇರ್ತಾನೆ. ಅದರಲ್ಲಿ ಒಂದು ಇಂಟ್ರೆಸ್ಟ್ ಬಂದುಬಿಟ್ಟು ಇವನಿಗೆ ಈ ಟೆಕ್ನಿಕಲ್ ವೀಡಿಯೋಸ್ ಇರುತ್ತೆ ಅಲ್ಲ, ಗ್ಯಾಡ್ಜೆಟ್ಸ್ ಬಗ್ಗೆ, ಮೊಬೈಲ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಅದ್ರ ಬಗ್ಗೆ ತುಂಬ ಇಂಟ್ರೆಸ್ಟಿಂದ ನೋಡ್ತಾ ಇರ್ತಾನೆ. ಅದಲ್ದಿರ ಈ ತಿಂಡಿಗಳು ಮಾಡ್ಕೊಂಡು ತಿಂತಾರಲ್ಲ, 1 minute ಕುಕ್ಕಿಂಗು, ಆ ಥರ ವೀಡಿಯೋಸ್ ಅಂತೂ ಸಖತ್ತಾಗಿ ನೋಡ್ತಾ ಇರ್ತಾನೆ. ಇವನಿಗೆ ಈ ಥರ ತಿಂಡಿಗಳೆಲ್ಲನೂ ತುಂಬ ಇಷ್ಟ ಆಗುತ್ತೆ. ಬಿಟ್ಬಿಟ್ರೆ ಸಾಕು ಕಿಚನೆಲ್ಲ ಗಬ್ಬೊಡ್ಸ್ಬಿಟ್ಟು ಮಾಡ್ಕೊಂಡು ತಿಂತಾನೆ. ಬಟ್ ನಾನೇ ಬಿಡಲ್ಲ. ಇವ್ರ ತಂದೆ ಯಾವಾಗಲಾದರೂ ಡ್ರಿಂಕ್ ಎಲ್ಲ ಮಾಡೋ
ಮಾಡೋವಾಗ ಅವ್ರಿಗೆ ಚಾಟ್ ಮಾಡಿಕೊಡ್ತಾನೆ. ಎಷ್ಟು ಚೆನ್ನಾಗಿ ಮಾಡಿಕೊಡ್ತಾನೆ ಗೊತ್ತಾ? ಕುರ್ಕುರೆ ಚಿಪ್ಸ್ ಎಲ್ಲ ಹಾಕ್ಬಿಟ್ಟು ಅದರಲ್ಲಿ ಈ ಥರ ವೆಜ್ಜೀಸ್ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚಾಟ್ ಮಸಾಲ ಅದು ಇದು ಹಾಕ್ಬಿಟ್ಟು ಎಷ್ಟು ಟೇಸ್ಟಿಯಾಗಿ ಮಾಡಿ ಕೊಡ್ತಾರೆ. ನಮ್ಮ ಯಜಮಾನ್ರು ಇವ್ನು ಶೆಫ್ ಆಗಿಬಿಡ್ತಾನೆ ಅಂತ ಇದ್ರ. ನಾನೇ ಶೆಫ್ ಎಲ್ಲ ಆಗಬೇಡ, ಕುಕ್ಕಿಂಗ್ ಕಲ್ತ್ಕೋ, ಬಟ್ ಶೆಫ್ ಎಲ್ಲ ಆಗಬಾರ್ದು, ಇಂಜಿನಿಯರ್ ಆಗಬೇಕು ಇಲ್ಲಾಂದರೆ ಡಾಕ್ಟ್ರ್ ಆಗಬೇಕು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರೆ, ಇವನು ನನಗೇನು ಇಷ್ಟ ಇರುತ್ತೋ ಅದೇ ಆಗ್ತೀನಿ, ನಿಮ್ಮ ಇಷ್ಟದಂತೆ ನಾನಾಗಲ್ಲ ಅಂತ ಹೇಳ್ಬಿಟ್ಟು ಅವನು ರೋಪ್ ಹೊಡಿತಾ ಇರ್ತಾನೆ. ಬಟ್ ಇವನ್ನ ಬಿಟ್ಬಿಟ್ರೆ ಪಾಸ್ತಾ ಮತ್ತು ಮ್ಯಾಗಿ, ಈ ಟೀ ಮಾಡೋದು ಎಲ್ಲನೂ ಚೆನ್ನಾಗಿ ಮಾಡ್ತಾನೆ. ನಾನೇ ತುಂಬ ಬಿಡಲ್ಲ. ಯಾಕಂದರೆ ಇವರು ಕಿಚನಲ್ಲಿ ಏನೇ ಕೆಲಸ ಮಾಡಿದ್ರೂ ಆಮೇಲೆ ನನಗೆ ಡಬಲ್ ಕೆಲಸ ಆಗುತ್ತೆ ಕ್ಲೀನಿಂಗ್ ಮಾಡೋದು. ಸೊ ಅದಕ್ಕೆ ಬೇಡ, ನಿಮ್ಗೇನಾದರೂ ಬೇಕಾದರೆ ಆಚೆಯಿಂದ ಆರ್ಡ್ರ್ ಮಾಡಿ ತಿನ್ನಿ, ಈ ಥರ ಎಲ್ಲ ಮನೇಲಿ ಮಾಡೋದಕ್ಕೆ ಬಿಡಲ್ಲ ನಾನು. ಈ ಮೈಕ್ರೋವೇವ್ನು ಗಲೀಜಾಗಿಬಿಡುತ್ತೆ ಮತ್ತು ಪಾತ್ರೆನೂ ತುಂಬ ಆಗಿಬಿಡುತ್ತೆ. ಸೊ ನಿಮ್ಗೆ ಯಾವಾಗ ಬೇಕೋ ಅದನ್ನು ಆರ್ಡ್ರ್ ಮಾಡ್ಕೊಳ್ಳಿ. ನೀವು ದೊಡ್ಡವರಾದಮೇಲೆ ನಿಮ್ಮ ಮನೆಗಳಲ್ಲಿ ಏನಾದರೂ ಮಾಡ್ಕೊಳ್ರಪ್ಪ, ನನಗೇನು ಪ್ರಾಬ್ಲಮ್ ಇಲ್ಲ, ಇದು ನನ್ನ ಮನೆ, ನನ್ನ ಮಾತನ್ನ ಕೇಳಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಇನ್ಸ್ಟ್ರಕ್ಟ್ ಮಾಡ್ತಾ ಇರ್ತೀನಿ. ಆವಾಗ ನನಗೆ ಬ್ಯಾಕ್ ಆನ್ಸರ್ಸ್ ಕೊಡ್ತಾರೆ, ನಿನ್ನ ಮೈಕ್ರೋವೇವ್ ಏನಕ್ಕೆ ಖರೀದಿ ಮಾಡಿರೋದು, ಇದರಲ್ಲಿ ಎಷ್ಟು ಒಳ್ಳೆ ರೆಸಿಪೀಸ್ ಮಾಡ್ಬೋದು ಗೊತ್ತಾ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನಗೆ ಹೇಳ್ತಾ ಇರ್ತಾನೆ. ನಿನಗೆ ಬೇಳೆ ಸಾರನ್ನು ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು, ನಮಗೂ ಬೇಳೆ ಸಾರನ್ನು ಇಷ್ಟ ಆಗಬೇಕಂತ ಏನು ರೂಲ್ಸ್ ಇಲ್ಲ ಅಲ್ಲ, ನಮ್ಗೆ ಇಷ್ಟವಾಗಿರೋದನ್ನು ನಾವು ಮಾಡ್ಕೊತೀವಿ. ಕಿಚನೆಲ್ಲ ಕ್ಲೀನ್ ಮಾಡೋ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಇದರಲ್ಲಿ ಪಿಜ್ಜಾ ಬೇಸು ಆಚೆಯಿಂದ ತೊಗೊಂಡು ಬಂದುಬಿಟ್ಟು ಒಂದು ಸಲ ಪಿಜ್ಜಾನೂ ಮಾಡಿದ್ದ, ಕೇಕ್ ಮಾಡಿದ್ದ, ಪಾಸ್ತಾ ಮಾಡಿದ್ದ, ಇವಾಗ ಬ್ರೆಡ್ಡಲ್ಲಿ ಪಿಜ್ಜಾ ಮಾಡ್ತಾ ಇದ್ದಾನೆ. ಹೋಮ್ವರ್ಕ್ ಏನಿದೆ ಇವತ್ತು? My homework is how to frame meaningful sentences by using the given words. Okay, what is the first word? Nest. Can you frame the sentence? Birds live in a nest. Okay. Because it is a story of crow. In English reader. In English reader, it's a story of Crow. a crow. A crow in a house. Okay. Can I show your handwriting Yes. to all the subscribers? ಫ್ರೆಂಡ್ಸ್ ನೋಡಿ ಹೇಗಿದೆ ಇವ್ನದು ಹ್ಯಾಂಡ್ ರೈಟಿಂಗ್ ಅಂತ ಹೇಳ್ಬಿಟ್ಟು. ಈಸ್ ಇನ್ ಸೆಕೆಂಡ್ ಸ್ಟ್ಯಾಂಡರ್ಡ್. ಚೆನ್ನಾಗಿ ಬರೀತಾನೆ, ಬಟ್ ಮಿಸ್ಟೇಕ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಯಾವುದೇ मिस्टेक तो अभी कुछ नहीं किया है, बट आप जो रेगुलरली मिस्टेक करते हैं ना उसके बारे में बता रही हूँ. जैसे कि आप जो बिगिनिंग ऑफ द वर्ड का ना लेटर को कैपिटल लेटर से शुरू करना है ना, आप हमेशा स्मॉल लेटर से शुरू करते हो. चीज ही नहीं है, चीज ही नहीं है. Crow had fallen from his nest. He was fluttering about on the road, so I brought him home. He was in a worry condition. In a? His beak. He was in a sad condition or very condition? क्या? Sorry condition. हाँ. His beak was open and his head was drooping. Oh, he is hurt and hungry, said my grandfather. We fed the crow with great difficulty. My grandfather opened his beak gently with a pencil. Then very slowly he fed him milk from a drooper. The crow was hungry and drank all the milk. Very good. His health was becoming better. He was eating well and becoming stronger slowly. A clinic is smaller than a hospital. Name the place we keep our money and our Name the place. Valuables safe. Okay. Valuables. Valuables नहीं. उसे पता क्या लिखूंगा मैं? बैंक है ना? नहीं, पूरा सेंटेंस लिखना है. इसमें भी लिखा है. बताऊं क्या लिखना है? मेरे को याद तो है, लेकिन आपको सुनाने के लिए. तो बोलो देन, देख के क्यों सुना रहा है? याद है तो ऐसे सुना. ड्रामे बहुत करता है. We keep our money and valuables safe in a bank. वेरी गुड. और वो जो आपके हाथ में है, कन्नड़ में पूछूंगी, आप आंसर देना पड़ेगा, ठीक है? ನಿನ್ನ ಕೈಯಲ್ಲಿ ಫ್ರೆಂಡ್ಶಿಪ್ ಬ್ಯಾಂಡ್ಸ್ನ ಯಾರ್ಯಾರು ಕೊಟ್ಟಿರೋದು ಹೇಳ್ತೀಯಪ್ಪ? ತೋರಿಸು ಫಸ್ಟ್, ಎಷ್ಟು ಫ್ರೆಂಡ್ಶಿಪ್ ಬ್ಯಾಂಡ್ಸ್ ಇದೆ ಅಂತ ಹೇಳ್ಬಿಟ್ಟು. 3. ತೋರಿಸಿಲಿ, ಮುಂದ್ಗಡೆ ತೋರಿಸು. 1. ಹಂಗೆ ತೋರಿಸು, ತೆಗಿಬೇಡ. नहीं निकालना. ಹಾಂ, ಹಂಗೆ ತೋರಿಸು. 1. 2. ಓಕೆ. 3. Yeah. And this is kada. One more kada.
ವೈ ಆರ್ ಯು ವೇರಿಂಗ್ ಟೂ ಕಡಾಸ್? one dhaga of ನೇನಾದೇವಿ Nena. ಈಸ್ ಸೋ ರಿಲಿಜಿಯಸ್. ನೇನಾದೇವಿ ಟೆಂಪಲಲ್ಲಿ ಕಟ್ಟಿರೋ ಏನಪ್ಪ ದಾರಾನ ಇನ್ನೂ ಇಟ್ಕೊಂಡಿದ್ದಾನೆ ಮತ್ತು ಎರಡೆರಡು ಕಡ ಹಾಕ್ಕೊಂಡಿದ್ದಾನೆ. ವೈ ಆರ್ ಯು ವೇರಿಂಗ್ ಟೂ ಕಡಾಸ್? ಟೆಲ್ ಮಿ ವೈ, ಟೆಲ್. ಓಕೆ, ಯಾರ್ಯಾರು ಫ್ರೆಂಡ್ಸು ನಿನಗೆ ಫ್ರೆಂಡ್ಶಿಪ್ ಬ್ಯಾಂಡ್ಸ್ ಕೊಟ್ಟಿರೋದು? ನೇಮ್ ಯುವರ್ ಫ್ರೆಂಡ್ಸ್. Gurianch, ಓಕೆ. Motik, ಭೌತಿಕ್. ಓಕೆ. Tisha. ಹಾಂ, Tisha. ಟಿಶಾ. T-I-S-H. टिशा लड़की? आय लड़की दे दे रखे जस्ट फॉर फन. ओके ओके. क्लोज फ्रेंड्स है क्या ये सभी आपके? कितना फ्रेंड्स है आपको टोटल? ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ? बहुत सारे. नहीं, क्लोज फ्रेंड्स बताना पड़ेगा. बहुत सारे. क्लोज फ्रेंड्स बहुत सारे. ಓ, ಈ ನನ್ನ ಮಗನಿಗೆ ಕ್ಲೋಸ್ ಫ್ರೆಂಡ್ಸ್ ತುಂಬ ಜನ ಇದ್ದಾರಂತೆ ನೋಡಿ. ದೆನ್ ವೈ 4th क्लास के भी बच्चे हैं मेरे. 4ನೇ ಕ್ಲಾಸ್ ಮಕ್ಕಳು ಫ್ರೆಂಡ್ಸಾ ನಿನಗೆ? हन्नी, ಹಾಂ युवांश. ಹಾಂ. ಏನು ಮಾತಾಡ್ತೀಯ ಅವ್ರ ಜೊತೆ ನೀನು? युवांश एक ही है. ಏನು ಮಾತಾಡ್ತೀಯ ನೀನು ಅವ್ರ ಜೊತೆ? ವಾಟ್ ಡು ಯು ಸ್ಪೀಕ್ ವಿತ್ ದೆಮ್? I talk to them. ವಾಟ್? I send homework to them. 4th स्टैंडर्ड बच्चों को होमवर्क सेंड करोगे? नहीं, वो हम we talk on call. आपको पता ना बहुत पहले मैंने किसी का नंबर मांगा था. हाँ 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 है ना? वो 4th क्लास में बच्चा ही था. हाँ. क्या बात करते हो आप उनके साथ? ऐसी बातें करता हूँ ना. क्या फालतू की? नहीं. ಚಲೋ ಜಲ್ದಿ ಜಲ್ದಿ ಕರೋ ಪೆಂಡಿಂಗ್ ಹೋಮ್ವರ್ಕ್. ಇವಾಗ ಇಂಗ್ಲೀಷ್ದು ಹೋಮ್ವರ್ಕ್ ಕಂಪ್ಲೀಟ್ ಆಯಿತು. EVS ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ಬೇಗ ಬೇಗ ಕಂಪ್ಲೀಟ್ ಮಾಡು. Valuables. वैल्यूएबल्स. वैल्यू बेस नहीं है.